ನನ್ನ ನೋಡಿ ತುಂಬಾ ಜನ ಕೇಳೋ ಪ್ರಶ್ನೆ, ನಿಮ್ಮ ತಲೆ ಕೂದಲನ್ನ ಹೇಗೆ ಮೇಂಟೈನ್ ಮಾಡ್ತೀರಾ, ಇಷ್ಟುದ್ದ ಹೇಗಿದೆ ಅಂತ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ನಾನು ಮನೆಯಲ್ಲಿ ತಯಾರಿಸುವಂತಹ ಕೊಕೊನಟ್ ಆಯಿಲ್. ನಾನು ಯಾವಾಗಲೂ ಗಾಣದ ಎಣ್ಣೆನೇ ಬಳಸೋದು. ಪ್ಯೂರ್ ಇರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಗಾಣದ ಎಣ್ಣೆನ ಬಳಸ್ತೀನಿ. ನಿಮ್ಗೆ ಯಾವ ಎಣ್ಣೆ ಅವೈಲೇಬಲ್ ಇದೆ ಅದನ್ನು ಬಳಸಿ, ಆದರೆ ಆದಷ್ಟು ಗಾಣದ ಎಣ್ಣೆನ ಬಳಸೋದಕ್ಕೆ ಟ್ರೈ ಮಾಡಿ. ನಾನಿಲ್ಲಿ 2 ಲೀಟ್ರು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಇದನ್ನ ಹೈ ಫ್ಲೇಮ್ನಲ್ಲೇ ಬಿಸಿ ಮಾಡಿ, ಲೋ ಫ್ಲೇಮೆಲ್ಲ ಏನು ಬೇಡ. ಬಿಕಾಸ್ ನಾವು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನಿಲ್ಲಿ ಆ್ಯಕ್ಚುಲಿ ಸ್ವಲ್ಪ ಡ್ರೈ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋವಂತಹ ಇಂಗ್ರೀಡಿಯೆಂಟ್ಸ್ ಇದ್ದಾವೆ. ಸೊ ನಾನೇನು ಅಂದರೆ ತುಂಬ ಹೊತ್ತೇನು ಬಿಸಿ ಮಾಡಬೇಕು ಅಂತೇನಿಲ್ಲ. ನಾನಿಲ್ಲಿ 2 ಲೀಟ್ರು ಕೊಕೊನಟ್ ಆಯಿಲ್ಗೆ 4 ರಿಂದ 5 ಬೆಟ್ಟದ ನೆಲ್ಲಿಕಾಯಿನ ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಕುಟ್ಬಿಟ್ಟು ಸಹ ಹಾಕ್ಬೋದು. ಇದಕ್ಕೆ 5 ರಿಂದ 6 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ತಟ್ಟೆಲಿ ಏನು ನೋಡ್ತಾ ಇದ್ದೀರಾ, ಡಿಫ್ರೆಂಟ್ ವೆರೈಟೀಸ್ ಆಫ್ ಲೀವ್ಸ್ ಮತ್ತು ಫ್ಲವರ್ಸ್ ಇದ್ದಾವೆ. ಫ್ಲವರ್ಸ್ ಬಂದುಬಿಟ್ಟು ದಾಸವಾಳದ ಹೂವು, ಹೈಬಿಸ್ಕಸ್ ಫ್ಲವರ್ಸು ತುಂಬ ವೆರೈಟೀಸ್ ಆಫ್ ಕಲರ್ಸಲ್ಲಿ ಸಿಗುತ್ತೆ. ನೀವು ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ನನಗೇನು ಅವೈಲೇಬಲ್ ಇತ್ತು ನಾನು ಅದನ್ನು ತೊಗೊಂಡು ಕಲೆಕ್ಟ್ ಮಾಡಿಟ್ಟು ಡ್ರೈ ಮಾಡಿ ಸ್ಟೋರ್ ಮಾಡಿ ಇಟ್ಟಿದ್ದೆ, ಆ ತಕ್ಷಣಕ್ಕೆ ಸಿಗೋದಿಲ್ಲ ಅಂತ ಹೇಳಿ. ನಂತರ ಇದಕ್ಕೆ ನಾನು ಮೆಹಂದಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಯಥೇಚ್ಛವಾಗಿ ಹಾಕ್ಕೊಳ್ಬೋದು. ನಂತರ ಡಿಫ್ರೆಂಟ್ ಕಲರ್ಸ್ ಇರುವಂತಹ ಹೂವು ಏನಿದೆ, ದಾಸವಾಳದ ಹೂವು, ಅದರದ್ದು ಎಲೆಗಳು ಸಹ ಕಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಸಹ ಯೂಸ್ ಮಾಡಿ. ಅದ್ರ ಜೊತೆಗೆ ನೀವು ನೆಕ್ಸ್ಟು ಬೇವಿನ ಸೊಪ್ಪು, ಜಾಸ್ತಿ ಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೋದು. ನೀವು ಈ ತಟ್ಟೆಲಿ ಏನು ನೋಡ್ತಾ ಇದ್ದೀರಾ, ಅದು ದಾಸವಾಳದ ಎಲೆ ಜೊತೆಗೆ ನಿಂಬೆ ಎಲೆ, ನೇರಳೆ ಮರದ ಎಲೆ ಮತ್ತು 1-2 ದೊಡ್ಡ ಪತ್ರೆ ಸಹ ಹಾಕ್ಕೊಳ್ತೀನಿ. ಇಚ್ಚಿಂಗ್ ಅಥವಾ ಏನಾದರೂ ಇದ್ದರೆ ಸ್ಕಾಲ್ಪಲ್ಲಿ ಅದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಇನ್ನು ನೇರಳೆ ಎಲೆ ಬಂದುಬಿಟ್ಟು ನಾವು ಅದನ್ನು ಒಣಗಿಸಿ ಪೌಡರ್ ಮಾಡಿ ಮಾಸ್ಕ್ ಥರ, ಹೇರ್ ಮಾಸ್ಕ್ ಥರ ಸಹ ಯೂಸ್ ಮಾಡ್ತೀವಿ. ಸೊ ಅದನ್ನು ನಾನು ಆಯಿಲ್ಗೂ ಯೂಸ್ ಮಾಡ್ಕೊಳ್ತೀನಿ. ನಿಂಬೆ ಎಲೆನೂ ಸಹ ಹಾಗೆಯೇ, ಬಟ್ ಪೌಡರ್ ಮಾಡಿ ಮಾಸ್ಕ್ ಏನೋ ಹಾಕ್ಕೊಳ್ಳಲ್ಲ ನಿಂಬೆ ಎಲೆ. ಅದು ಸ್ವಲ್ಪ ಇಚ್ಚಿಂಗು ಮತ್ತು ಡ್ಯಾಂಡ್ರಫ್ ಎಲ್ಲ ಇರುತ್ತಲ್ಲ, ಅದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬಳಸ್ತೀನಿ. ಇದಕ್ಕೆ ಇವಾಗ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಂತರ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ರೋಸ್ ಪೆಟಲ್ಸ್. ನೀವು ಯಾವುದಾದ್ರೂ ರೋಸ್ ಪೆಟಲ್ಸ್ ತೊಗೊಳ್ಬೋದು. ನಾನು ಯೂಶ್ವಲಿ ದೇವ್ರಿಗೆ ತೊಗೊಳ್ಳುವಂತಹ ರೋಸ್ ಏನಿರುತ್ತೆ ಸ್ಮಾಲ್ ಅದನ್ನು ತೊಗೊಂಡು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಜೊತೆಗೆ ಒಂದಷ್ಟು ಫ್ರೆಶ್ ಫ್ಲವರ್ ಸಹ ಯೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ತಾ ಇದ್ದೀನಿ ಇವಾಗ. ಇದು ಆ್ಯಕ್ಚುಲಿ ನಾನು ವಿಡಿಯೋ ಇದು ರೆಕಾರ್ಡ್ ಆಗಿಲ್ಲ, ಏನು ಹಾಕಿದ್ದೀನಿ ಅಂತ ಕೇಳಿಸ್ಕೊಳ್ಳಿ. ಕಪ್ಪು ಜೀರಿಗೆ, ಕಪ್ಪು ಎಳ್ಳು, ಅಗಸೆ ಬೀಜ ಮತ್ತು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸೇರಿಸಿ 1 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದ್ರ ಜೊತೆಗೆ ಈರುಳ್ಳಿ ಸಹ ಯೂಸ್ ಮಾಡಿದ್ದೀನಿ, ಸಾಂಬಾರು ಈರುಳ್ಳಿ. ಮತ್ತು ನಿಮಗೆಲ್ಲ ಈ ಸೀಗೆಕಾಯಿ ಸಿಗುತ್ತೆ, ಗನ್ಕೆ ಅಂಗಡಿಗಳಲ್ಲಿ ನಿಮಗೆ ಸೀಗೆಕಾಯಿ ಸಿಗುತ್ತೆ. ಸೀಗೆಕಾಯಿ ಪುಡಿ ಅಲ್ಲ, ಸೀಗೆಕಾಯಿನೇ ಸಿಗುತ್ತೆ. ನಂತರ ನಾನು ಇದಕ್ಕೆ ಒಂದು ಅರ್ಧ ಬಾಟಲ್ನಷ್ಟು ಸಾಸಿವೆ ಎಣ್ಣೆನ ಬಳಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಸಾಸಿವೆ ಎಣ್ಣೆ ಅಲರ್ಜಿ ಇದ್ದರೆ ದಯವಿಟ್ಟು ಬಳಸಬೇಡಿ, ಏನೂ ಇಲ್ಲ, ತೊಂದರೆ ಇಲ್ಲ ಅಂದರೆ ಹಾಕ್ಕೊಳ್ಬೋದು. ನಂತರ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇರೋದು ಆಲೂವೀರಾ. ಕೆಲವ್ರಿಗೆ ಅಲರ್ಜಿ ಇರುತ್ತೆ, ನನಗೆ ಫೇಸ್ಗೆ ಅಪ್ಲೈ ಮಾಡಿದರೆ ಅಲರ್ಜಿ, ಬಟ್ ಹೇರ್ಗೆಲ್ಲ ಏನೂ ಅಲರ್ಜಿ ಇಲ್ಲ. ಸೊ ನಾನು ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 40 ರಿಂದ 50 ನಿಮಿಷಗಳ ಕಾಲ ನಾನು ಚೆನ್ನಾಗಿ ಬಿಸಿ ಮಾಡ್ತೀನಿ. ಇದು ಪೂರ್ತಿ ಕಪ್ಪಗಾಗಬೇಕು, ನಾವೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅದೆಲ್ಲ. ಅದಾದ ನಂತರ ಇದನ್ನು 3 ದಿನದ ಕಾಲ ಸ್ಟ್ರೈನ್ ಮಾಡ್ದಿರ ಹಾಗೆ ಅದರಲ್ಲೇ ಎಣ್ಣೆಲೇ ಬಿಡಬೇಕು. ನಾನು 2 ಲೀಟ್ರ್ ಹಾಕಿದ್ದೀನಿ, 2 ಲೀಟ್ರ್ ಸಹ ಹಾಗೆ ಇರುತ್ತೆ, ನಿಮಗೆ ಎಲ್ಲೂ ಆಯಿಲ್ ರೆಡ್ಯೂಸ್ ಆಗಲ್ಲ. ಅದಾದಮೇಲೆ 3 ದಿನದ ನಂತರ ನೀವು ಸ್ಟ್ರೈನ್ ಮಾಡಿ ಬಾಟಲ್ಸ್ಗೆ ಸ್ಟೋರ್ ಮಾಡ್ಕೊಳ್ಬೋದು. ಈ ದೊಡ್ಡ ಜಾರ್ ಏನಿದೆ ಅದು 2 ಲೀಟರ್ಸ್ ಬಾಟಲ್. ನಾನು ಅದರಿಂದ ಈ ಸ್ಮಾಲ್ ಬಾಟಲ್ಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಪದೇ ಅದು ಓಪನ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್.